ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೆಯದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು ನೆನ್ನೆ ಎಪಿಸೋಡ್ ನೋಡಿದಾಗ ಹೆಂಗಿತ್ತು, ನಿಮ್ಗೇನು ಅನ್ನಿಸ್ತು, ನಿಮ್ಮ ಒಪಿನಿಯನನ್ನು ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ರಕ್ಷಿತಾ ವರ್ಸಸ್ ಧ್ರುವಂತ್, ಯಾರಿಗೆ ಕ್ಲಾರಿಟಿ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ? ರಕ್ಷಿತಾ ಕ್ಲಾರಿಟಿ ಇಲ್ವಾ, ಧ್ರುವಂತ್ ಕ್ಲಾರಿಟಿ ಇಲ್ವಾ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಬರೀರಿ. ಅದೇ ರೀತಿ ಚೈತ್ರ ಮತ್ತು ಅಶ್ವಿನಿ, ಇವರಿಬ್ಬರದ್ದು ಏನು ಗುರು ಕ್ವಾಟ್ಲೆ, ನಿಜವಾಗ್ಲೂ ಸಖತ್ ಇರಿಟೇಟಿಂಗ್ ಕ್ಯಾರೆಕ್ಟರ್ ಅಂತಂದರೆ ಚೈತ್ರ ಅಂತ ಅನ್ನಿಸ್ತಾ ಇದೆ. ಇರಿಟೇಟಿಂಗ್ಗೆ ಕೇರ್ ಅಡ್ರೆಸ್ ಬಂದು ಚೈತ್ರ ಅವರು ಅಂತ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟನ್ನು ಬರೀರಿ. ಎಲ್ಲ ಟಾಸ್ಕು ಕಂಪ್ಲೀಟ್ ಆಗೋಗಿದೆ. ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಎರಡು ಟಾಸ್ಕಲ್ಲೂ ಯಾರ್ಯಾರು ಗೆದ್ದಿದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಒಂದು ಅಪ್ಡೇಟನ್ನು ಕೊಡ್ತೀನಿ ಈ ವಿಡಿಯೋದಲ್ಲಿ. ಗುರು, ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಆನೆಸ್ಟಾಗಿ ಅದು ನನ್ನ ಒಪಿನಿಯನ್ ಮಾತ್ರ ಅಷ್ಟೇ. ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕೂಡ ಈ ವಿಡಿಯೋ ಕೆಳಗಡೆ ಕಮೆಂಟನ್ನು ಬರೀರಿ. ಆ ನಿಲ್ಲೆ ಕಾವೇರಿ ಟಾಸ್ಕಲ್ಲಿ ರಿಸಲ್ಟ್ ಬಂದಿಲ್ಲ ಗುರು. ಎರಡನೇ ರೌಂಡಲ್ಲಿ ಬಂದು ಅಶ್ವಿನಿ ಮೇಡಮ್ ಅವ್ರು ಗೆದ್ದಿದ್ರು ಕೂಡ ಫೈನಲ್ ರೌಂಡಲ್ಲಿ ರಿಸಲ್ಟ್ ಬಂದಿಲ್ಲ. ಫುಲ್ ಉಸ್ತುವಾರಿ ಮಿಸ್ಟೇಕಿಂದ ಆಗಿ ಯಾವುದೇ ರಿಸಲ್ಟ್ ಬಂದಿಲ್ಲ. ಆದ್ದರಿಂದ ಅವರಿಬ್ಬರನ್ನು ನಾಮಿನೇಟ್ ಮಾಡಿದ್ದಾರೆ. ಆ ಟಾಸ್ಕ್ ರದ್ದಾಗಿದೆ ಅಂತಲೇ ಹೇಳ್ಬೋದು. ರದ್ದಂತಂದರೆ ನೋ ರಿಸಲ್ಟ್ ಆಗಿದೆ. ಆದ್ದರಿಂದ ಅಶ್ವಿನಿನೂ ನಾಮಿನೇಟ್ ಆಗಿದ್ದಾರೆ, ಸ್ಪಂದನೂ ನಾಮಿನೇಟ್ ಆಗಿದ್ದಾರೆ. ಕ್ಲಿಯರ್ ಕಟ್ಟು. ನೆಕ್ಸ್ಟ್ ಅದಾದಮೇಲೆ ಗಿಲ್ಲಿ ಮತ್ತು ರಘು, ಧನುಷ್ ಮತ್ತು ರಜತ್ ಇವರಿಬ್ಬರಿಗೂ ಒಂದು ಟಾಸ್ಕನ್ನು ಕೊಡ್ತಾರೆ. ಈ ಟಾಸ್ಕಲ್ಲಿ ಗಿಲ್ಲಿ ಮತ್ತು ರಘು ಅಣ್ಣ ಎಕ್ಸ್ಟ್ರಾಡಿನರಿಯಾಗಿ ಟಾಸ್ಕನ್ನು ಆಟ ಆಡಿ ಅವರು ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಈ ಕಡೆ ಧನುಷ್ ಮತ್ತು ರಜತ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಎಪಿಸೋಡ್ಗೆ ಅಂತ ಬಂದಾಗ ಸ್ಟಾರ್ಟಿಂಗಲ್ಲೇ ಆ ಗೇಮ್ ಅನ್ನೋದು ನಡೀತಾ ಇರುತ್ತೆ. ಆ ಸೂಜಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಆ ಬಲೂನನ್ನು ಹೊಡಿಬೇಕು. ಈ ಟಾಸ್ಕಲ್ಲಿ ರಘು ಅಣ್ಣ ಗೈಡೆನ್ಸ್ ಗುರು ಸಕ್ಕತ್ತಾಗಿ ಗೈಡ್ ಮಾಡ್ತಾಯಿದ್ರು. ಅವ್ರು ಯಾವ ರೀತಿ ಗೈಡ್ ಮಾಡ್ತಾಯಿದ್ರು ಅದೇ ರೀತಿ ಬಂದು ಅವರು ಆ ಸೂಜಿಯಿಂದ ಬಲೂನನ್ನು ಹೊಡಿತಾಯಿದ್ರು. ಸೂಪರಾಗಿತ್ತು. ಬಟ್ ಆ ಕಡೆ ಬೇರೆ ಇನ್ನೊಂದು ಅಶ್ವಿನಿ ಟೀಮಲ್ಲಿ ನೋಡ್ತಾ ಇದ್ರೆ ಒಂದು ಇದಿರಲಿಲ್ಲ ಗುರು, ಒಂದು ಏನು ಕೋಆರ್ಡಿನೇಷನ್ ಅನ್ನೋದು ಇರಲಿಲ್ಲ. ಒಂಥರ ಹೆಂಗಿತ್ತು ಅಂತಂದರೆ ಕ್ಲಮ್ಸಿಯಾಗಿ ಇದ್ದರು. ಮಾಳು ಪಾಪ ಎಷ್ಟು ಅಂತ ಟ್ರೈ ಮಾಡೋದು, ಪಾಪ ಅಶ್ವಿನಿಯವರು ಟ್ರೈ ಮಾಡಿದ್ರು. ಬಟ್ಟು ರಕ್ಷಿತಾ ಮತ್ತು ಧ್ರುವಂತ್ ಅವರು ಒಳ್ಳೆ ಫಿಸಿಕಲ್ ಟಾಸ್ಕ್ ಬರುತ್ತೆ ಅಂತ ಸಕ್ಕತ್ತಾಗಿ ಸೆಲೆಕ್ಟ್ ಮಾಡಿದರು. ಬಟ್ ತಾನೊಂದು ಬಗಿದ್ದಾರೆ, ದೈವ ಇನ್ನೊಂದು ಬಗೆಯಿತು ಅಂತ ಹೇಳಿದ್ರು. ಆ ರೀತಿ ಆಗೋಯ್ತು ಕತೆ. ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಟಾಸ್ಕ್ ಮಾತ್ರ ಬೆಂಕಿಯಾಗಿ ಆಟ ಆಡಿದ್ರು. ಬಟ್ ಫೈನಲ್ ಆಗಿ ಗೆದ್ದಿದ್ದು ಮಾತ್ರ ಕಾವ್ಯ ಅವ್ರ ಟೀಮ್ ಗೆದ್ದು ಈ ಕಡೆ ಸೇಫ್ ಆಗ್ತಾರೆ. ಆ ಕಡೆ ಮಾಳು ಟೀಮು ಸೋತು ನಾಮಿನೇಟ್ ಆಗ್ತಾರೆ. ನಿಜವಾಗ್ಲೂ ಮಾಳು ಸೋತಾಗ ರಕ್ಷಿತಾ ಎಕ್ಸ್ಪ್ರೆಷನ್ಸ್ ನೋಡಬೇಕಾಗಿತ್ತು. ನಿಜವಾಗ್ಲೂ ಒಂಥರ ಯಾಕೋ ತುಂಬ ಓವರಾಗಿ ರಿಯಾಕ್ಟ್ ಆದ್ರೆ ಅಂತ ನನಗೆ ಅನಿಸ್ತು ಗುರು. ಆನೆಸ್ಟಾಗಿ ಹೇಳ್ತೀನಿ, ಅಷ್ಟೊಂದು ಇದರಲ್ಲಿರಬಾರ್ದು. ಗೇಮ್ ಆಡಿದಾಗ ಯಾರೇ ಆದ್ರೂ ಸಖತ್ತಾಗಿ ಆಟ ಆಡಿದಾಗ ಅಪ್ರಿಷಿಯೇಟ್ ಮಾಡಬೇಕು. ಬಟ್ ಅನ್ಡಿಸರ್ವ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಕಾವ್ಯನೇ ಡಿಸರ್ವ್ ಗುರು ಮಾಳುಗಿಂತ. ಯಾಕೆ ಅಂತಂದರೆ ಮಾಳು ಟಾಸ್ಕ್ ಅಂತ ಬಿಟ್ಟು ಮಾತ್ರ ಆಡ್ತಾನೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಆ್ಯಕ್ಟಿವ್ ಆಗಿಲ್ಲ. ಅದೊಂದು ಬೇಜಾರು ಅಷ್ಟೇ ಮಾಳು ವಿಚಾರದಲ್ಲಿ. ಆ್ಯಕ್ಟಿವ್ ಆಗಿ ಮಾತಾಡ್ಕೊಂಡಿದ್ರೆ ಮಾಳು ಸಖತ್ತಾಗಿರುತ್ತೆ. ಬಟ್ ಮಾಳು ಮಾತಾಡೋಲ್ಲ. ಅದೇ ದೊಡ್ಡ ಮೈನಸ್ ಪಾಯಿಂಟ್ ಅಂತಂದರೆ ಮಾಡೋದು ಅದೇ. ಬಟ್ ಕಾವ್ಯ ಅಂತ ಬಂದಾಗ ಎಲ್ಲರ ಜೊತೆ ಆ್ಯಕ್ಟಿವ್ ಆಗಿರ್ತಾರೆ. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಟ ಆಡೋದಿಲ್ಲ. ಡಿಫ್ರೆಂಟ್ ಪರ್ಸ್ನಾಲಿಟಿ. ಬಟ್ ಇಲ್ಲಿ ಕಾವ್ಯ ಸೋಲ್ಬೇಕಾಗಿತ್ತು, ಮಾಳು ಗೆಲ್ಲಬೇಕಾಗಿತ್ತು. ಯಾರು? ಆ್ಯಸ್ ಪರ್ ಧ್ರುವಂತ್ ಮತ್ತು ಈ ಕಡೆ ರಕ್ಷಿತಾ ಅವರ ಪ್ರಕಾರವಾಗಿ. ಬಟ್ ಅದಾಗಲಿಲ್ಲ. ತುಂಬ ಬೇಜಾರಾಗ್ತಾರೆ. ಒಂದು ಕಡೆ ಎಲ್ಲೋ ಈ ಕಡೆ ಧ್ರುವಂತ್ ನೋಡಿದ್ರೆ ಧ್ರುವಂತ್ ಯಾವ ರೀತಿ ಅಂತಂದರೆ, ನಾನು ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನೋ ಥರ ನಾನು ಎರಡಿಗೂ ಬ್ಯಾಲೆನ್ಸ್ ಆಗಿ ಮಾಡ್ತೀನಿ, ಈ ಥರ ಮಾಡ್ತೀನಿ. ಆ ಥರ ಫೈರಾಗಿ ಡಿಸಿಷನ್ ತೊಗೊಂಡ್ರೆ ಧ್ರುವಂತ್ ಅದ್ರ ಮೇಲೇ ಸ್ಟಿಕ್ಕನ್ ಆಗಿರಬೇಕು. ಬಟ್ ಧ್ರುವಂತ್ ಯಾವ ರೀತಿ ಅಂತಂದರೆ ಅಶ್ವಿನಿ ಮೇಡಮ್ ಅಂತ ಬಂದಾಗ ಅವ್ರಿಗೆ ಮಾತ್ರ ಆ ಥರ ಫೇವರ್ ಆಗಿ ಮಾಡ್ತಾರೆ. ಬೇರೆಯವ್ರಿಗೆ ಬಂದಾಗ ಅವ್ರು ಏನು ಮಾಡ್ತಾರೆ, ಎಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು. ಅಶ್ವಿನಿ ಗೆಲ್ಲಬೇಕು ಅಂತಂದರೆ ಮಾತ್ರ ಟೀಮ್ ಹೆಂಗಾದರೂ ಇರಲಿ. ಬಟ್ ರಕ್ಷಿತಾ ಏನು ಅಂತಂದರೆ ಸ್ಟಿಕ್ಕನ್ ಆಗಬೇಕು. ಈಗ ಏನೇ ಒಂದು ಡಿಸಿಷನ್ ತೊಗೊಂಡ್ರು ಕೂಡ ಅದಕ್ಕೆ ಸ್ಟಿಕ್ಕನ್ ಆಗಬೇಕು. ರಕ್ಷಿತಾ ಆ ಥರ ಇಲ್ಲ ಗುರು. ಒಂಥರ ಅವರೇ ಕನ್ಫ್ಯೂಸ್ಡ್ ಸ್ಟೇಟಸಲ್ಲಿ ಇದ್ದರು ಸ್ಟಾರ್ಟಿಂಗಲ್ಲಿ. ಏನು ನಾನು ಮಾಡ್ತಾ ಇರೋದು ಸರಿನಾ ಇಲ್ವಾ, ನನ್ನ ಡಿಸಿಷನ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಬಟ್ ಬರ್ತಾ ಅವ್ರಿಗೆ ಕ್ಲಾರಿಟಿ ಗೊತ್ತಾಯಿತು, ನಾನು ಏನು ಮಾಡಬೇಕು, ಏನು ಯಾವ ಥರ ಇರಬೇಕು ಅಂತ. ಬಟ್ ಆ ಸೀಕ್ರೆಟ್ ರೂಮಲ್ಲಿ ಅವರಿಬ್ಬರು ಜಗಳಗಳು ನೋಡ್ತಾ ಇದ್ರೆ ನಿಜವಾಗ್ಲೂ ಈಗ ಅನ್ನಿಸ್ತಾ ಇದೆ, ಬಿಗ್ ಬಾಸ್ ಅವರಿಬ್ಬರನ್ನು ಯಾಕೆ ಸೀಕ್ರೆಟ್ ರೂಮ್ಗೆ ಹಾಕಿದ್ರು ಅಂತಂದ್ಬಿಟ್ಟು ಈಗ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಸಖತ್ತು ಫನ್ನಿ ಆಗಿದೆ. ಅವ್ರು ಕಿತ್ತಾಡ್ತಾ ಇದ್ರೆ ಅಂತೂ ಏನೋ ಒಂಥರ ನಮಗೆ ಒಂಥರ ಸೈಕೋ ಸ್ಯಾಡಿಸಮ್ ಥರ ನಾವು ಅದನ್ನು ಎಂಜಾಯ್ ಮಾಡ್ಬೋದು. ಸಖತ್ತಾಗಿತ್ತು ಒಟ್ಟಿನಲ್ಲಿ. ಧ್ರುವಂತು ಮತ್ತು ಈ ಕಡೆ ರಕ್ಷಿತಾದು. ಅದರಲ್ಲೂ ಅವರಿಬ್ಬರು ಧ್ರುವಂತು ರಕ್ಷಿತಾ ಆಗಿ ಆ ಥರ ಆ್ಯಕ್ಟ್ ಮಾಡಿದ್ದು ಎಲ್ಲ ಒಂಥರ ಓವರ್ ಅಂತ ಅನ್ನಿಸ್ತು.
ಕಾಲಲ್ಲಿ ಅವರು ನನ್ನ ಧೂಳು ಸಮ ಅನ್ನೋದು ಆ ಥರ ಎಲ್ಲ ತೋರಿಸಿದೆಲ್ಲ ಒಂಥರ ಇದಾಯಿತು. ಈ ಕಡೆ ರಕ್ಷಿತಾ ಕೂಡ ಓವರ್ ಮಾಡಿದ್ರು ಗುರು, ಸ್ವಲ್ಪ ಓವರೇ ಆಯಿತು ನನಗೆ ಅನ್ಸಿದ್ದು. ನಾನು ಹೇಳ್ತಾ ಇದ್ದೀನಿ ಆನೆಸ್ಟಾಗಿ, ಸ್ವಲ್ಪ ಕೂಲಾಗಿ. ಬಟ್ ಆದರೂ ಕೂಡ ನಾವು ಸೀಕ್ರೆಟ್ ರೂಮಲ್ಲಿ ಇದ್ದು ಅರ್ಧ ಎಪಿಸೋಡ್ ಅವರೇ ಕಂಟೆಂಟ್ ಕೊಡ್ತಾರಲ್ಲ ಗುರು, ನಿಜವಾಗ್ಲೂ ಸಖತ್ ಅಂತ ಅನ್ನಿಸ್ತು. ಅಲ್ಲೇ ಇದ್ದು ಕೂಡ ಸಖತ್ತಾಗಿ ಫನ್ನನ್ನು ಜನ್ರೇಟ್ ಮಾಡಿದ್ರು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ರೌಂಡ್ಗೆ ಬಂದಾಗ ಗೆಸ್ಸಿಂಗ್ ಕೊಡ್ತಾರೆ. ರಾಶಿಕ್ ಅವರು ಯಾರನ್ನು ಸೇವ್ ಮಾಡ್ಬೋದು, ಯಾರನ್ನು ನಾಮಿನೇಟ್ ಮಾಡ್ಬೋದು, ನೀವು ಗೆಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ಟು ಫಸ್ಟ್ ಟೈಮು ಸಖತ್ತಾಗಿ ರಕ್ಷಿತ್ ಅವರು ಗೆಸ್ ಮಾಡ್ತಾರೆ. ಯಾರು ಈ ಕಡೆ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅಶ್ವಿನಿ ಅವ್ರನ್ನ ಸೇವ್ ಮಾಡ್ತಾರೆ ಅಂತ. ಈ ಧ್ರುವಂತೂ ಎಲ್ಲದಕ್ಕೂ ಓವರ್ ಹೈಪಿಂಗು, ಓವರ್ ಥಿಂಕಿಂಗು. ಕರೆಕ್ಟಾಗಿ ಏನಾದರೂ ಒಂದಿದ್ರೆ ನಾನೇ ಸರಿ ಅನ್ನೋ ಥರ ಅವನು ಧ್ರುವಂತ ಇದು ಮಾಡ್ತಾರೆ. ಬಟ್ ಆದರೆ ಇಲ್ಲಿ ನೋಡಿದ್ರೆ ನೆಕ್ಸ್ಟು ರಜತ್ಗೆ ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವನು ಹೇಳ್ತಾನೆ. ಕೊನೆಗೆ ಒಮ್ಮತದಿಂದ ಬಂದು ಈ ಕಡೆ ಅಶ್ವಿನಿ ಮತ್ತು ರಜತ್ ಅಂತ ಹೇಳ್ತಾರೆ. ಅದು ಫ್ಲಾಪ್ ಆಗುತ್ತೆ ಅವ್ರದ್ದು. ಅದು ಸಕ್ಸಸ್ ಆಗಿದ್ರೆ ಅವ್ರಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀವಿ ಅಂತ ಬಿಗ್ ಬಾಸ್ ಹೇಳಿದರು. ಅದ್ರ ಜೊತೆಗೆ ಅಶ್ವಿನಿ ಮತ್ತು ಇವರು ಚೈತ್ರಕ್ಕ ಒಂದು ಪ್ಯಾಚಪ್ ಆಗ್ತಾರೆ. ಆ ಇದಕ್ಕೆ ನೋಡಿಬಿಟ್ಟು ರಿಯಾಕ್ಷನ್, ಧ್ರುವಂತ ರಿಯಾಕ್ಷನ್ಗಳು ನೋಡಬೇಕು. ಸಖತ್ ವರಷ್ಟು ಗುರು ನಿಜವಾಗ್ಲೂ. ಏನು ಜಗಳ ಆಡ್ಬಿಟ್ರೆ ಹೋಗಿ ಅವರು ಮಾತಾಡ್ಬಾರ್ದ, ಪ್ಯಾಚಪ್ ಮಾಡಬಾರ್ದ. ನಿಜವಾಗ್ಲೂ ಒಂಥರ ಧ್ರುವಂತ್ ಮಾತ್ರ ಸಖತ್ತು ಕ್ಯಾರೆಕ್ಟರ್ ಅಂತಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂಥರ ಧ್ರುವಂತು ಅವ್ರು ಮಾಡೋದು ಮಾತ್ರ ಸರಿ, ಬೇರೆಯವ್ರು ಯಾರಾದರೂ ಮಾಡಿದ್ರೆ ತಪ್ಪು ಅನ್ನೋ ಥರ. ಇಲ್ಲಿ ಉಲ್ಟಾ ಆಗುತ್ತೆ. ನೆಕ್ಸ್ಟು ಇವ್ರಿಗೆ ಕೊಡ್ತಾರೆ. ಇಲ್ಲಿ ಕ್ಲಿಯರ್ ಕಟ್ಟು ಅಶ್ವಿನಿನ ಸೇಫ್ ಮಾಡಬೇಕು, ಸ್ಪಂದನನ ನಾಮಿನೇಟ್ ಮಾಡಬೇಕು. ಇವ್ರ ಡಿಸಿಷನ್ ಈ ಥರ ಇದ್ದಿದ್ದು. ಬಟ್ ಇವ್ರಿಗೆ ಯಾರು ಅಶ್ವಿನಿ ಮೇಡಮ್ಗೆ ಬಂದಾಗ ಚೈತ್ರನ ಕೊಡ್ತಾರೆ, ಅದಾದಮೇಲೆ ರಘುವಣ್ಣನ ಕೊಡ್ತಾರೆ. ಆ ಕಡೆ ಬಂದಾಗ ಯಾರು ರಜತನ್ನು ಕೊಡ್ತಾರೆ, ಕಾವ್ಯನ ಕೊಡ್ತಾರೆ. ಒಬ್ಬರು ಡಿಫೆಂಡಾಗಿ ನಿಲ್ಲೇ ಕಾವೇರಿ ಡ್ರಮ್ ಇರುತ್ತೆ. ಆ ಗೂಟುಗಳು ತೆಗೆದಾಗ ನೀರು ಹೋಗ್ತಾ ಇರುತ್ತೆ, ಹೋಗದೆ ಇರೋ ಥರ ತಡಿಬೇಕು, ಇನ್ನೊಬ್ರು ಹೋಗಿ ಅಟ್ಯಾಕ್ ಮಾಡಬೇಕು. ಈ ಥರ ಟಾಸ್ಕು ತುಂಬ ಸಖತ್ತಾಗಿತ್ತು. ಲಾಸ್ಟ್ ಟೈಮ್ ಕೂಡ ಈ ಟಾಸ್ಕನ್ನು ಕೊಟ್ಟಿದ್ರು. ಮಂಜಣ್ಣ ಆದರೆ ಸಖತ್ತಾಗಿ ಆಟ ಆಡಿದ್ರು ಲಾಸ್ಟ್ ಟೈಮು. ಬಟ್ ಈ ಟೈಮ್ ಆದರೆ ನಿಜವಾಗ್ಲೂ ಯಾರಿಗೂ ಕ್ಲಾರಿಟಿ ಇಲ್ಲ ಗುರು. ಉಸ್ತುವಾರಿ ಆದರೆ ಒಂದೊಂದು ಸಖತ್ ಇನ್ಫ್ಲೂಯೆನ್ಸ್ ರಾಶಿಕಾ ಉಸ್ತುವಾರಿ ಅಂತ ಹೇಳ್ಬೋದು. ಒಂದೊಂದು ಟೈಮ್ಗೆ ಒಂದೊಂದು ಮಾತಾಡ್ತಾರೆ, ಒಂದೊಂದು ಡಿಸಿಷನ್ ತೊಗೊತಾರೆ ಗುರು. ವರಸ್ಟ್ ಅಂತ ಅನ್ನಿಸ್ತು ರಾಶಿಕಾ ಮಾತ್ರ. ಕರೆಕ್ಟಾಗಿ ಅವರು ಮಾತಾಡಬೇಕಾಗಿತ್ತು, ಹೇಳ್ಬೇಕಾಗಿತ್ತು. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ. ರಾಶಿಕಾ ಈ ಥರ ಇದು ಮಾಡೋದ್ರಿಂದ ನಿಜವಾಗ್ಲೂ ಫಸ್ಟ್ ರೌಂಡಲ್ಲಾದರೆ ತುಂಬ ಸಖತ್ತಾಗಿ ಅಟ್ಯಾಕ್ ಮಾಡ್ತಾರೆ. ಎಲ್ಲ ಇದು ಮಾಡಿದ್ರು ಕೂಡ ಅದು ಡಿಸಿಷನ್ ಅನ್ನೋದು ಬರೋದಿಲ್ಲ, ಒಂದು ನೋ ರಿಸಲ್ಟ್ ಥರ ಬರುತ್ತೆ. ಬಟ್ ಅವ್ರು ಫಸ್ಟ್ ಹೇಳ್ತಾರೆ ಜಾಸ್ತಿ ಅಶ್ವಿನಿ ಮೇಡಮ್ ಅವ್ರದ್ದು ಇವ್ರದ್ದಿತ್ತು, ಯಾರ್ದು ರಜತ್ ಟೀಮ್ ಅವ್ರದ್ದು ಇತ್ತು ಅಂತ ಹೇಳ್ತಾರೆ. ಬಟ್ ಆದರೆ ಅವರು ಮತ್ತೆ ಡಿಸಿಷನ್ ಚೇಂಜ್ ಮಾಡ್ಕೊತಾರೆ. ಅದನ್ನು ಮತ್ತೆ ಎಲ್ಲ ಸ್ಪಂದನಾಗೆ ಸಪೋರ್ಟ್ ಅಲ್ವಾ, ಧನುಷ್ ಅವರು ಸ್ಪಂದನದೇ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಸೂರಜ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಆದರೆ ಫಸ್ಟು ಇದರಲ್ಲಿ ನೀರು ಈಕ್ವಲ್ ಆಗಿದೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಟೈ ಆಗಿದೆ ಅಂತ ಹೇಳ್ತಾರೆ. ಎರಡನೇ ರೌಂಡಲ್ಲಿ ನೋಡಿದ್ರೆ ಸಖತ್ತಾಗಿತ್ತು. ಆ ರೌಂಡಲ್ಲಾದರೆ ಅಟ್ಯಾಕ್ ಅಂತೂ ಇನ್ನೊಬ್ಬರನ್ನ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಳುನ ಬಂದು ಸ್ಪಂದನ ಕೊಡ್ತಾರೆ, ಈ ಕಡೆ ಧನುಷ್ನ ಕೊಡ್ತಾರೆ. ಧನುಷು ಮತ್ತು ಮಾಳು ಗುರು ಅವರು ಸಖತ್ತಾಗಿ ಆಟ ಆಡ್ತಾರೆ. ಬೆಂಕಿಯಾಗಿತ್ತು ಆಟ ಮಾತ್ರ. ಎಲ್ಲ ಗೂಟಗಳನ್ನು ಕೀಳ್ತಾರೆ, ನೀರು ಹೋಗ್ತಾ ಇರುತ್ತೆ, ಸಖತ್ತಾಗಿ ಡಿಫೆಂಡ್ ಮಾಡ್ತಾ ಇರ್ತಾರೆ. ಬಟ್ ಆದರೆ ಅಲ್ಲಿ ಕ್ಲಾರಿಟಿ ಅನ್ನೋದು ಉಸ್ತುವಾರಿ ಕ್ಲಾರಿಟಿ ಇರಲಿಲ್ಲ. ಒಂದೊಂದು ಟೈಮ್ ಒಂದೊಂದು ಇದು ಮಾಡ್ತಾಯಿದ್ರು. ಅವ್ರು 4 ಗೂಟ ತೆಗೆದಿದ್ರೆ ಅದನ್ನು ಮತ್ತೆ ಅವ್ರು ಹಾಕಿದ್ರು ಕೂಡ ಬೇಡ, ಅದನ್ನು ಮತ್ತೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಕಡೆ ಇನ್ನೊಬ್ರು ಅವ್ರು ಹಾಕಿದ್ರೆ ಅವ್ರದ್ದು ತೆಗಿತಾರೆ. ನೋ ಕ್ಲಾರಿಟಿ ಗುರು. ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾಯಿತ್ತು, ನೋ ಕ್ಲಾರಿಟಿ. ಬಟ್ ಆದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾಯಿತ್ತು ಉಸ್ತುವಾರಿದು ಒಂದು ಡಿಸಿಷನ್ ಸರಿ ಇಲ್ಲ ಅಂತಂದ್ಬಿಟ್ಟು. ಎರಡನೇ ರೌಂಡಲ್ಲಿ ಬಂದಾಗ ಅಶ್ವಿನಿ ಮೇಡಮ್ ಅವರು ಗೆಲ್ತಾರೆ. ಮೂರನೇ ರೌಂಡು ಎಪಿಸೋಡಲ್ಲೇ ತೋರಿಸಲ್ಲ ಗುರು, ಅಲ್ಲಿಗೆ ಎಪಿಸೋಡ್ ಆಗೋಗುತ್ತೆ. ಬಟ್ ನೆಕ್ಸ್ಟ್ ರೌಂಡ್ ಅಂತ ಬಂದಾಗ ತುಂಬ ಜಗಳ ಆಗುತ್ತೆ. ಕಾವ್ಯ ವರ್ಸಸ್ ಅಶ್ವಿನಿ ಕೂಡ ಆಗುತ್ತೆ. ಥರ್ಡ್ ರೌಂಡಲ್ಲಿ ರಿಸಲ್ಟೇ ಬರಲ್ಲ, ಟಾಸ್ಕ್ ರದ್ದಾಗುತ್ತೆ. ಫೈನಲಿ ಈ ಕಡೆ ಅಶ್ವಿನಿ ಮತ್ತು ಆ ಕಡೆ ಸ್ಪಂದನ ಇಬ್ಬರು ಕೂಡ ನಾಮಿನೇಟ್ ಆಗ್ತಾರೆ ಗುರು. ಇಷ್ಟು ಇವತ್ತಿನ ದಿನ ಎಪಿಸೋಡಲ್ಲಿ. ಗುರು ನಿಮ್ಗೇನು ಅನ್ನಿಸ್ತು ಈ ಎಪಿಸೋಡು? ನೀವು ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.